ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ವ್ಲಾಗ್ಸ್. ಅಪಾರ್ಟ್ ಫ್ರಮ್ ಇಂಟ್ರಡಕ್ಷನ್ ವಿಡಿಯೋ, ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಇದರಲ್ಲಿ ನಾನಿವತ್ತು ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ, ಸೋಯಾ ಚಂಕ್ಸ್ ಪಲಾವ್. ಸೊ ಬನ್ನಿ ನೋಡ್ಕೊಂಬರೋಣ. ಮೊದಲನೇದಾಗಿ ಒಂದು ಬೌಲ್ ಸೋಯಾ ತಗೊಂಡಿದ್ದೀನಿ. ಒಂದು ಬೌಲ್ ಸೋಯಾ ತೊಗೊಂಡಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಹಾಟ್ ವಾಟರಲ್ಲಿ ಒಂದು 10 ಮಿನಿಟ್ಸ್ ಸೋಕ್ ಹಾಕೋದಕ್ಕೆ ಬಿಟ್ಬಿಡ್ತೀನಿ. ಸೋಯಾ ಚಂಕ್ ನೆನೆಸಿ ಒಂದು 10 ಮಿನಿಟ್ಸ್ ಆಯಿತು. ಇವಾಗ ನೀಟಾಗಿ ಗಟ್ಟಿಯಾಗಿ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಸ್ಕ್ವೀಸ್ ಮಾಡಿ ಇಟ್ಕೊಂಡಿರೋ ಸೋಯಾ ಚಂಕ್ಸು. ಇವಾಗ ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡ್ಕೊಂಬಿಡೋಣ ಅಂತ. ಸೊ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊತಿದ್ದೀನಿ. ಸೊ ಬೇಸಿಕಲಿ ಏನು ಗೊತ್ತಾ, ಇದು ಬೀನ್ಸ್, ಕ್ಯಾರೆಟ್ ಇದೆಲ್ಲ ಕಟ್ ಮಾಡಬೇಕಾದ್ರೆ ಈ ಥರ ಪಲಾವ್ ಮಾಡ್ತೀವಿ ಅಲ್ವಾ, ಸೊ ಅವಾಗ ಇದೆಲ್ಲ ಈ ಥರ ಕ್ರಾಸ್ ಆಗಿ ಕಟ್ ಮಾಡಿಕೊಂಡ್ರೆ, ನಾನು ತೋರಿಸ್ತಿದ್ದೀನಿ, ಈ ಥರ ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ವೆಜಿಟೇಬಲ್ಸ್ಗೂ ಮಸಾಲೆ ಎಲ್ಲ ಇಟ್ಕೊಂಡು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಾನು ಯಾವಾಗಲೇ ಪಲಾವ್ ಮಾಡಲಿ, ಬಿರಿಯಾನಿ ಮಾಡಲಿ, ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಮಸಾಲ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಇಂಚು ಶುಂಠಿ, ಸ್ವಲ್ಪ ಪುದೀನ, ಒಂದು 5 ರಿಂದ 6 ಹಸಿಮೆಣ್ಸಿನ್ಕಾಯಿ ತೊಗೊತಾ ಇದ್ದೀನಿ. ಅಕ್ಕಿ ನೆನೆಸಿಟ್ಕೊಂಡಿರಲಿಲ್ಲ, ಸೊ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ನನಗೆ, ನನ್ನ ಹಸ್ಬೆಂಡ್ಗೆ, ನಮ್ಮಿಬ್ಬರಿಗೆ ಎಷ್ಟು ಬೇಕೋ ಅಷ್ಟು. ಜೊತೆಗೆ ಮಸಾಲ ರುಬ್ಕೊಂಡು ಬಂದಿದ್ದೀನಿ, ಆಗಲೇ ತೋರಿಸ್ದೆ ಅಲ್ಲ. ಸೊ ಮಸಾಲ ರುಬ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಕುಕ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಇಷ್ಟು ಸ್ಪೈಸಸ್ನ ಆ್ಯಡ್ ಮಾಡ್ತಿದ್ದೀನಿ ನಾನು. ಸ್ಪೈಸಸ್ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕೊತಾ ಇದ್ದೀನಿ. ಸೊ ಇದು ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ, ಟೊಮ್ಯಾಟೊ, ಬೀನ್ಸ್, ಕ್ಯಾರೆಟ್ ಆ್ಯಂಡ್ ಸೋಯಾ ಚಂಕ್, ಇಷ್ಟು ವೆಜಿಟೇಬಲ್ಸ್ ನಾನು ಯೂಸ್ ಮಾಡ್ತಿದ್ದೀನಿ. ಸೊ ಫ್ರೈ ಆಯಿತು. ಇವಾಗ ಸ್ಪೈಸಸ್ ಏನು ಆ್ಯಡ್ ಮಾಡ್ಕೊಂಡಿದ್ದೆ ಅಲ್ಲ, ಎಲ್ಲ ಆಗಿದೆ. ಸೊ ಇವಾಗ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಟೊಮ್ಯಾಟೊ, ಬೀನ್ಸು, ಕ್ಯಾರೆಟ್ ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೆ ನಾನು. ಇವಾಗ ಸ್ವಲ್ಪ ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದೆ ಅಲ್ವಾ, ಟೊಮ್ಯಾಟೊನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫ್ರೈ ಆಗಬೇಕು. ಸೊ ಸ್ವಲ್ಪ ಫ್ರೈ ಆಗಕ್ಕೆ ಬಿಟ್ಟಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ. ನಾನಿಲ್ಲಿ ಮಜ್ಜಿಗೆ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ರಾತ್ರಿನೇ ಎಪ್ಪು ಹಾಕಿದ್ದೆ. ಇವಾಗ ಅದನ್ನು ಮಿಕ್ಸಿಯಲ್ಲಿ ಹಾಕಿದ್ದೆ ಅಲ್ವಾ, ಸೊ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪಲ್ಸ್ ಮಾಡಲ್ ಇಟ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಮಜ್ಜಿಗೆ ರೆಡಿಯಾಗಿದೆ.
ನಾನು ನಿಮ್ಗೆ ಇನ್ನೊಂದು ಸಲ ಬೇಕಾದರೆ ಮನೇಲೇ ಹೇಗೆ ಮಜ್ಜಿಗೆ ಬೆಣ್ಣೆ ತುಪ್ಪ ಎಲ್ಲ ಮಾಡ್ಕೊಳ್ಳೋದು ತೋರಿಸ್ತೀನಿ. ನಾನು ಯೂಶ್ವಲಿ ಮನೇಲೇ ಮಾಡ್ಕೊಳ್ಳೋದು, ಅದನ್ನೆಲ್ಲ ಹೊರಗಡೆಯಿಂದ ಏನೂ ತರಿಸಲ್ಲ. ಬೆಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಎಲ್ಲನೂ ಕೂಡ ಮನೇಲೇ ಮಾಡ್ಕೊತೀನಿ. ಮತ್ತು ಈ ಸಮ್ಮರ್ಗಂತೂ ಮಜ್ಜಿಗೆ ಬೇಕೇ ಬೇಕಲ್ವಾ. ನನ್ನ ಹಸ್ಬೆಂಡ್ಗಂತೂ ಮಜ್ಜಿಗೆ ಯಾವಾಗಲೂ ಇರಲೇಬೇಕು. ಸೊ ಆಫ್ಟರ್ನೂನ್ ಆ್ಯಂಡ್ ನೈಟ್ ಟೈಮ್ ಎರಡೂ ಟೈಮು ಒಂದೊಂದು ಗ್ಲಾಸ್ ಆದರೂ ಮಜ್ಜಿಗೆ ಕುಡಿಲೇಬೇಕು. ಸೊ ಅದಕ್ಕೆ ಡೈಲಿ ಮಜ್ಜಿಗೆ ಮಾಡ್ತಾನೆ ಇರ್ತೀನಿ. ಮುಂದೆ ಬರೋ ವೀಡಿಯೋಸಲ್ಲಿ ನೀವು ಹೇಗೆ ಮನೆಯಲ್ಲೇ ಮಜ್ಜಿಗೆ ಮಾಡ್ಕೊಳ್ಳೋದು, ಬೆಣ್ಣೆ ತುಪ್ಪ ಮಾಡ್ಕೊಳ್ಳೋದು ಅಂತ ನೋಡ್ತೀರಾ, ತೋರಿಸ್ತೀನಿ ನಾನು ನಿಮಗೆ. ಇವಾಗ ಇಲ್ಲಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಸೊ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಬೀನ್ಸ್ ಏನು ಹೆಚ್ಚಿಟ್ಕೊಂಡಿದೆ ಅಲ್ವಾ, ಸೊ ಇದು ಈ ಥರ ಕ್ರಾಸ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಸೊ ದಟ್ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಂತೇಳಿ ಬೀನ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಕ್ಯಾರೆಟು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಕುಕ್ಕಾಗಬೇಕು, ಬೇಯಬೇಕು. ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಸೊ ಅದು ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೋಯಾ ಚಂಕ್ಸ್ ಇದನ್ನು ಕೂಡ ಹಾಕೊತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ. 1.5 ಸ್ಪೂನಷ್ಟು ಗರಂ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ರುಚಿಗೆ ತಕ್ಕಷ್ಟು, ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ಳಿ. ಅದು ರೈಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತೆಗೆಸ್ಕೊಂಡ್ರೆ ಸಾಕು. ಕುದೀತಾ ಇದೆ ಆ್ಯಕ್ಚುಲಿ. ಸೊ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ಮೀಡಿಯಮ್ ಫ್ಲೇಮಲ್ಲಿ 1 ವಿಜಿಲ್ ತೆಗೆಸ್ಕೊಂಡ್ರೆ ಸಾಕು. ಸೋಯಾ ಪಲಾವ್ ರೆಡಿ ಆಗುತ್ತೆ. ನೋಡ್ತಿದ್ದೀರಲ್ಲ ನೀವು, ಸೋಯಾ ಪಲಾವ್ ರೆಡಿಯಾಗಿದೆ. ಟೆಕ್ಸ್ಚರ್ ಅಂತೂ ಸಖತ್ತಾಗಿ ಬಂದಿದೆ, ಉದ್ದುದ್ರಾಗಿ ಬಂದಿದೆ. ಬಿಸಿ ಬಿಸಿ ಸೋಯಾ ಪಲಾವ್ ರೆಡಿ. ಸೊ ತಿಂದ್ಬಿಟ್ಟು ಹೇಳ್ತೀವಿ ಹೇಗಿದೆ ಅಂತ. ಅಶ್ವಿನ್ ಸ್ವಲ್ಪ ಮ್ಯಾಂಗೋಸ್ ತಂದಿದ್ರು, ಸೊ ಅದನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಮಜ್ಜಿಗೆ ಆ್ಯಂಡ್ ಪಲಾವ್ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಎಸ್, ಸೋಯಾ ಪಲಾವ್ ರೆಡಿ. ಜೊತೆಗೆ ಸ್ವಲ್ಪ ಮ್ಯಾಂಗೋಸ್ ಮತ್ತು ಮಜ್ಜಿಗೆ ತೊಗೊಂಡಿದ್ದೀನಿ. ರೆಡಿಯಾಗಿದೆ. ಟೆಕ್ಸ್ಚರ್ ಅಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ನೋಡ್ಬೋದು ನೀವು. ಊಟ ರೆಡಿ ಇದೆ, ಕೊಡ್ತೀನಿ. ಸ್ಪೂನ್ ಕೊಡ್ತೀನಿ. ಯೂಶ್ವಲಿ ನಾವು ಕೈಯಲ್ಲೇ ತಿನ್ನೋದಲ್ವಾ. ಸೊ ಮಜ್ಜಿಗೆ ಸ್ಪೂನ್. ಏನಾಗ್ತಿದೆ? ಸೋಯಾ ಚಂಕ್ಸ್ ಇದೆ, ಬೀನ್ಸ್ ಇದೆ, ಕ್ಯಾರೆಟ್. ಸಕ್ಕತ್ ಅರೋಮೆಟಿಕ್ ಆಗಿದೆ. ನಾನು ಫಸ್ಟ್ ಬೈಟು ಬರೀ ಸೋಯಾ ಚಂಕ್ಸ್ ಮತ್ತು ಕ್ಯಾರೆಟ್ ಜೊತೆ ತಿಂತೀನಿ. ಚೆನ್ನಾಗಿದೆಯಾ? ಪ್ರಾಪರ್ಲಿ ಕುಕ್ ಆಗಿದೆ.
ಸೋಯಾ ಚಂಕ್ಸ್ ಒಳಗಡೆ ತನಕ ನೀಟಾಗಿ ಮಸಾಲ ಹೋಗಿದೆ. ಅದು ಬೀನ್ಸು ಕ್ಯಾರೆಟ್ ಎಲ್ಲ ಕ್ರಾಸಾಗಿ ಹೆಚ್ಕೊಂಡಿರೋದ್ರಿಂದ ಅದು So, ಮಸಾಲೆ ಎಲ್ಲ second, ಚೆನ್ನಾಗಿದೆ. ಬೀನ್ಸು ಮತ್ತು ಸೋಯಾ ಚಂಕ್ಸ್ ಜೊತೆ ತಿಂತೀನಿ. ಓಕೆ, ಚೆನ್ನಾಗಿದೆಯಾ? ಬೀನ್ಸ್ಗೆ ನೀಟಾಗಿ ಒಂದು ಲೈಟ್ ಕ್ರಿಸ್ಪಿನೆಸ್ ಇದೆ, ಕ್ರಂಚ್ ಇದೆ, ಮಸಾಲ ಕೂಡ ಚೆನ್ನಾಗಿದೆ, ಸಖತ್ ಮೈಲ್ಡ್ ಆಗಿದೆ. ಮಕ್ಕಳು ತಿನ್ನೋಕ್ಕೆ ಎಲ್ಲೂ ಹೈ ಸ್ಪೈಸಿ ಅನ್ಸಲ್ಲ ಅಥವಾ ತುಂಬ ಬ್ಲ್ಯಾಂಡ್ ಕೂಡ ಅನ್ಸಲ್ಲ, ತುಂಬ ಚೆನ್ನಾಗಿದೆ.